ಇವಾಗ ಫುಲ್ಲು ಮನ್ಸ ನಂದೇನೆ. ಆರಾಮ ಕೈ ಕಾಲೆಲ್ಲ ಫುಲ್ ಅಗಲ್ಸ್ಕೊಂಡು ಚಾಚ್ಕೊಂಡು ಮಲ್ಕೋತಾ ಇದೀನಿ ಗೊತ್ತಾ. ನಿದ್ದೆ ಮಾಡ್ತೀನಿ. ಹಂಗೂ ಅಕಸ್ಮಾತ್ ಏನಾದ್ರು ನಿದ್ದೆ ಬರ್ಲಿಲ್ಲ ಅಂತಂದ್ರೆ ಒಂದೇ ಒಂದು ಕ್ವಾರ್ಟರ್ ಹೊಡೆದ್ರೆ. ಪದ್ಮಕ ದಿನ ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಮೀನು ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನಿನ್ನ ಕುಡ್ತಿ ಅನ್ಕೊಂಡ್ಬಿಡ್ತಾರೆ. ಚಿತಾ, ಅದು ನಿದ್ದೆ ಬರ್ಲಿಲ್ಲ ಅಂತಂದ್ರೆ ಆ ತರದ ಔಷಧಿ ಇದೆ ಅಂತ ಹೇಳಿದೆ ಅಷ್ಟೇ. ಹಾಗಾದ್ರೆ ನನ್ ಜೊತೆ ಇದ್ರು ಇಲ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ದೀರಾ? ಚಿತಾ, ಏನೋ ಬೇಗ ಬೇಗ ಆಗ್ಬೇಕಲ್ವಾ? ಮಾತ್ ನಿಲ್ಸಿ ಬೇಗ ಬೇಗ ಕೆಲಸ ಮಾಡೋದು. ನಮ್ ಕೆಲ್ಸ ಹೇಗ್ ಮಾಡ್ಬೇಕು ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತಿದೆ ಅಲ್ವಾ ಅಕ್ಕ? ಬೇಗ ಮಾಡಿ ಮುಗ್ಸೋಣ ಬನ್ನಿ. ಈ ಬಿಂಕ ಬಿಡು ಬಿಡು ನಾನಿನ್ನ ಬಲ್ಲೆನು, ಮನಸ್ಸನ್ನ ಕೊಡ್ಬೇಡ ನಾನಿನ್ನ ಬಲ್ಲೆನು. ಕೊಡಕ ನೀನು ಬೇಗ. ಪ್ರೇಮಾಗಿ ಮಾತಾನೇನು ಎಲ್ಲ ಮಾಯವೋ. ಬೇಗ ಕೆಲ್ಸ ಮಾಡಿ, ನೀವೇ ನಗ್ತಿರೋದು. ಹೆಣ್ಣು ಮಾಯೆ ಇಲ್ಲಿ ಹೆಣ್ಣು ಮಾಯೆ, ನೀನು ಮಾಯೆ ನಾನು ಮಾಯೆ. ಮೀನಾ ಸಿಸ್ಟರ್, ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ಸ್ ಅಣ್ಣ. ಇನ್ನೊಂದ್ ಸ್ವಲ್ಪ ಇದೆ, ಮೇಲೆ ಮತ್ತೆ ಈ ಕಡೆ ಹಿಂದೆ ಮಾಡಿದ್ರೆ ಮುಗೀತು. ಆರಾಮಾಗಿ ಮಾಡಿಮ್ಮ, ಏನು ತೊಂದ್ರೆ ಇಲ್ಲ. ಸೂರ್ಯ, ಅಲ್ಲಿ ನೋಡಲ್ಲ ಯಾರು ಬರ್ತಾ ಇದಾರೆ? ನಮ್ ಮಸಾಲ ದೋಸೆ ವಾಸವಲ್ವೇನು? ವಾಸು ಹೆಂಗಿದ್ಯೋ, ಏನೋ ಹಿಂಗಾಗ್ಬಿಟ್ಟಿದ್ಯಾ? ನಾನ್ ಚೆನ್ನಾಗಿದ್ದೀನಪ್ಪ ಸೂರ್ಯ, ನೀನು? ನನಗೇನು ಜಾತ್ರೆ ಸಿಗೋ ಬತ್ತಾಸ್ತರ ಬಿಂದಾಸ್ತಾಗಿದ್ದೀನಿ. ಅಣ್ಣ ಚೆನ್ನಾಗಿದ್ದೀರಾ? ಮೀನಾ, ನೀನ್ ಇಲ್ಲೇ ಇದೇನಮ್ಮ, ಬಾಮ ಇಲ್ಲಿ. ವಾಸು ಏನಕ್ಕೆ ಕರ್ದ? ಹೇಳ್ತೀನಿ ಇರು ಸೂರ್ಯ. ಮೀನಾ, ಸ್ವಲ್ಪ ಬಾಮ ಈ ಕಡೆ. ಬಾಮ ಮೀನಾ, ಸೂರ್ಯನ ಪಕ್ಕದಲ್ಲಿ ನಿಂತ್ಕೋ. ಏನಕ್ಕಣ್ಣ? ಮೀನಾ, ನನ್ ಮಗನ್ ನಾಮಕರಣಕ್ ಕರೆಯಕ್ ಬಂದಿದೀವಮ್ಮ. ನಾವು ನಿಮ್ ಕರಿಬೇಕಂತ ಮನೆಗ್ ಹೋಗ್ಬೇಕು ಅನ್ಕೊಂಡಿದ್ವಿ. ನೀನ್ ಇಲ್ಲೇ ಸಿಕ್ಬಿಟ್ಟೆ ನೋಡು, ಒಳ್ಳೇದಾಯ್ತು. ನೀವಿಬ್ರು ಖಂಡಿತ ಬರ್ಬೇಕು. ಸೂರ್ಯ, ತಗೊಳಪ್ಪ ಪತ್ರಿಕೆ. ಇರೋ ವಾಸು, ಸೂರ್ಯ, ಇಂಥದಕ್ಕೆಲ್ಲ ಗಂಡ ಅಂತ ಇಬ್ರು ಪಕ್ಕ ನಿಂತ್ಕೊಂಡು ತಗೋಬೇಕು. ಅದೆಲ್ಲ ಏನು ಬೇಕಾಗಿಲ್ಲ. ವಾಸು, ಬೇರೆ ಹೋಳಿಗೆ ಕೊಟ್ಬಿಡಮ್ಮ, ಕೊಡೋ ಹೋಳಿಗೆ. ಇಬ್ರು ಜೊತೆ ನಿಂತ್ಕೋಬೇಕು. ಮೀನಾ ಸಿಸ್ಟರ್, ಬನ್ನಿ ನೀವು ಇಲ್ಲಿ. ಬಾಮ ಇದ್ ಕಡೆ. ಮಿಸ್ ಮಾಡ್ದಂಗ್ ಬರ್ಬೇಕು. ಮಗನ್ ನಾಮಕರಣ, ದಯವಿಟ್ಟು ಬರ್ಬೇಕು. ಮತ್ತೆ ಇದು ನಾಮಕರಣ ಎಲ್ಲಿ? ಜೆಪಿನ ರಾಯರ್ ಮಂಟಪ. ಸೂರ್ಯ, ಸೂರ್ಯ, ಆದಷ್ಟು ಬೇಗ ನೀನು ನಮ್ಮನ್ನ ನಿನ್ ಮಗು ನಾಮಕರಣ ಕರಿಯಪ್ಪ. ಮೀನಾ, ಹೇಳಿದ್ ಕೇಳಿಸ್ಕೊಂಡ್ಯಾ? ಆದಷ್ಟು ಬೇಗ ನಮ್ಗೂ ನಾಮಕರಣದ ಊಟ ಹಾಕ್ಸು. ಸುಮ್ನೆ ಕೆಲ್ಸ ಮಾಡಿ ಅಕ್ಕ. ಸರಿನಪ್ಪ, ಆಯ್ತು ವಾಸು, ಎಲ್ರು ಒಟ್ಟಿಗೆ ತಗೊಂಡ್ ಬಂದ್ಬಿಡ್ತೀನಿ, ಆಯ್ತಾ? ಸರಿನಪ್ಪ, ಹುಷಾರು, ಜೋಪ ಬೇಡಪ್ಪ. ಏನೋ ಸುಮ್ನೆ ಇದೆಯಾ? ನಾನೆಲ್ಲ ಸುಮ್ನೆ ಟ್ರಿಪ್ ಯಾವ್ದು ಬಂದಿಲ್ಲ. ನಾನು ಅದ್ರ ಬಗ್ಗೆ ಏನಿಲ್ಲ ಕಣ. ಹೋಗು ಮಾತಾಡ್ಸೋಗು ಸಿಸ್ಟರ್ನ, ಅದನ್ನ ಅವಳೇ ಮಾಡ್ಬೋದಲ್ಲ. ನೀನೇ ಅಲ್ವಾ ಅವ್ರ ಮನೆಗೆ ಬರ್ಬಾರ್ದು ಅಂತ ಹೇಳಿದ್ದು? ಅದನ್ನ ನಾನ್ ಹೇಳಿಲ್ಲ, ಒಳಗೋಗಿದ್ದವ್ರು ಹೇಳಿದ್ದು. ಹುಡ್ದಾಗ 1000 ಅಂತೀವಪ್ಪ, ಅದನ್ನೆಲ್ಲ ಕೇಳ್ಬಿಟ್ಟು ಮನೆನೇ ಬಿಟ್ಟು ಹುಡ್ದ. ಅಷ್ಟು ಬೇಜಾರ್ ಮಾಡ್ಕೊಂಡಿದ್ದೇನೆ. ಹೋಗ್ ಮಾತಾಡ್ಸೆ. ಸುಮ್ನೆ ಇರಕ್ಕ ನೀವು. ಈಗೇನ್ ಮತ್ತೆ ನಾನೇ ಕರಿಬೇಕಾ? ಅದು ಅವಳ ಮನೆ, ಅವಳಲ್ಲಿ ಬರೋದಿಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಕೇಳಿಸ್ಕೊಂಡ್ಯಾ? ಅವನು ನೀನ್ ಯಾವಾಗ ಮನೆಗ್ ಹೋಗ್ತಿದ್ಯಾ ಅಂತ ಕಾಯ್ತಾ ಇದ್ದಾನೆ. ಹೋಗ್ ಮಾತಾಡ್ಸು. ಹೋಗು ಮೀನಾ. ಜೀತಾ, ಡೆಕೋರೇಷನ್ ಮುಗೀತೇನೋ? ಮನೆಗೆ ಹೋಗ್ಬೇಕು. ಇನ್ನೂ ಇಲ್ಲ, ಇನ್ನೂ ಸ್ವಲ್ಪ ಕೆಲ್ಸ ಬಾಕಿ ಇದೆ. ಆಯ್ತು, ಬೇಗ ಮುಗಿಸಕ್ ಹೇಳು. ಇದು ಹೊಸ ಮಾಡೆಲ್, ನಮ್ಮ ಅಂಗಡಿ ಬಿಟ್ರೆ ಬೇರೆ ಇನ್ನೆಲ್ಲೂ ಸಿಗಲ್ಲ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಲೋ ವೋಲ್ಟೇಜ್ ಮೇಡಮ್, ಚೆನ್ನಾಗಿ ವರ್ಕ್ ಆಗುತ್ತೆ. ಅಯ್ಯೋ, ಹೇಗಿದ್ದೀರಾ? ಫೈನ್ ಮನೋಜ್, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಏನಾದ್ರು ಪರ್ಚೇಸ್ ಮಾಡ್ಬೇಕಿತ್ತಾ? ಅದಕ್ಕೆ ಬಂದೆ. ಲೋಹಿತ್, ಬನ್ನಿ ಇಲ್ಲಿ. ಮೇಡಮ್ಗೆ ಮಿಕ್ಸಿ ಬಗ್ಗೆ ಸ್ವಲ್ಪ ಹೇಳಿ. ತಗೊಳ್ಳಿ. ಮನೇಲಿ ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದ್ದಾರೆ. ಆಂಟಿ ಚೆನ್ನಾಗಿದ್ದೀರಾ? ಆಂಟಿ, ನಿಮ್ಗೇನ್ ಬೇಕು ಅದನ್ನ ನಾನೇ ತೋರಿಸ್ತೀನಿ, ಬನ್ನಿ ಆಂಟಿ. ಹೋಗಿ ತೋರಿಸ್ತಾರೆ. ಏನ್ ಬೇಕಾಗಿತ್ತು ಆಂಟಿ? ನನ್ಗೂ ಮಿಕ್ಸಿನೇ ಬೇಕಾಗಿತ್ತು, 2 in 1 ಅಂದ್ರೆ ನಿಂತರ. ಈ ಮಿಕ್ಸಿ ಹೇಗಿದೆ? ಹಾಗೆ ನೀವ್ ಕೇಳಿದ್ರಲ್ಲ, ಆ ಫೀಚರ್ಸ್ ಎಲ್ಲ ಇದೆ ಆಂಟಿ. ನಿನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತಾ? ಅದೇ ದುಡ್ಡು ಬೇಕು ಅಂತ ತಗೊಂಡೋಗಿದ್ದೆಲ್ಲ, ಆ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಆಯ್ತು ಆಂಟಿ, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಸಹಾಯ ಆದ ತಕ್ಷಣ ಮರ್ತೋದ್ಯಲ್ಲ, ಒಂದ್ ಫೋನ್ ಕೂಡ ಇಲ್ಲ. ಅದು ಬಿಸಿ ಇದೆ ಆಂಟಿ. ದುಡ್ಡು ಕೇಳಕ್ ಬಂದಾಗ ಈ ಬಿಸಿ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಸರಿ, ದುಡ್ಡು ವಾಪಸ್ ಯಾವಾಗ ಸಿಗತ್ತೆ? ಆಂಟಿ, ಅದು ಬಿಸಿ ಅಂತೀಯ, ವ್ಯಾಪಾರ ಚೆನ್ನಾಗೇ ಆಗಿರುತ್ತೆ. ನನ್ ದುಡ್ಡನ್ನ ನನಗ್ ಕೊಡ್ಬೋದಲ್ವಾ? ಡೀಲರ್ಸ್ ಹತ್ರ ದುಡ್ಡು ತಂದು ಮಾರಾಟ ಮಾಡ್ತಿರೋದು, ನಮಗ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ಲಾಭ ಸಿಗುತ್ತೆ. ಅದನ್ನೆಲ್ಲ ನೋಡ್ಕೊಂತಿರೋದ್ ಮನೋಜ್ ಅವ್ರೆ. ಸರಿ, ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕು? ನನ್ ದುಡ್ಡು ನನಗ್ ಬೇಕಷ್ಟೆ. ತಗೊಂಡು ತುಂಬಾ ದಿನ ಆಯ್ತಲ್ವಾ ಆಂಟಿ? ಅದು ಓಕೆ, ದುಡ್ಡು ಬೇಡ, ನನ್ಗೊಂದ್ ಸಹಾಯ ಮಾಡು. ಏನ್ ಸಹಾಯ ಆಂಟಿ? ನಮ್ ರವಿ ಕೆಲ್ಸ ಮಾಡ್ತಾರಲ್ಲ, ಆ ಹೋಟ್ಲಿಗೆ ಹೋಗು. ಅಲ್ಲಿ ಆ ನೀತು ಮತ್ತೆ ನಮ್ ರವಿ ಮಧ್ಯೆ ಬೇರೆ ಏನಾದ್ರೂ ರಿಲೇಶನ್ಶಿಪ್ ಇದೆಯಾ ಅಂತ ನನಗ್ ಒಂದ್ ಹೇಳ್ಬೇಕು.
ಸ್ಪೈ ಕೆಲ್ಸನಾ? ಸಹಾಯ ಅಂತ ನಾನ್ ಹೇಳ್ದೆ, ಸ್ಪೈ ಅಂತ ನೀನ್ ಹೇಳ್ತಿದ್ಯಾ. ನೋ ಪ್ರಾಬ್ಲಮ್, ನೀನ್ ಯಾವ ಹೆಸರು ಬೇಕಾದ್ರೂ ಇಟ್ಕೋ. ಆಂಟಿ, ನಾನು ಇಂಥ ಕೆಲ್ಸ ಎಲ್ಲ ಮಾಡಲ್ಲ. ಸರಿ ಬೇಡ ಬಿಡು, ನನ್ಗೆ ಇವತ್ತೇ ದುಡ್ಡು ಬೇಕು. ನೀನೇ ಕೊಡ್ತೀಯಾ ಅಥವಾ ನಿನ್ ಗಂಡನ್ ಕೇಳಲ್ಲ? ಅಯ್ಯೋ ಆಂಟಿ, ನಾನ್ ನಿಮ್ ಹತ್ರ ದುಡ್ಡು ತಗೊಂಡಿರೋದು ಮನೋಜ್ ಅವ್ರಿಗೆ ಗೊತ್ತಿಲ್ಲ, ತೊಂದ್ರೆ ಆಗುತ್ತೆ ಆಂಟಿ. ಮತ್ತೆ ನೀವ್ ಹೇಳಿದ ಕೆಲ್ಸ ಮಾಡ್ತೀನಿ. ನಿನ್ ಕೈಲಿ ಹೇಗ್ ಕೆಲ್ಸ ಮಾಡಿಸ್ಕೋಬೇಕು ಅಂತ ನನಗ್ ಗೊತ್ತು. ಸರಿ, ಈ ಮಿಕ್ಸ್ನ ಪ್ಯಾಕ್ ಮಾಡ್ಸು. ಸರಿ ಆಂಟಿ. ರಾಣಿ. ಹಾ ಅಕ್ಕ. ಈ ಮಿಕ್ಸಿನ್ ಪ್ಯಾಕ್ ಮಾಡ್ಬಿಡು. ಸರಿ ಅಕ್ಕ. ಆಂಟಿ, ಕಾರ್ಡ ಕ್ಯಾಶಾ? ಎರಡೂ ಇಲ್ಲ, ನೀನ್ ನನಗ್ ಕೊಡ್ಬೇಕಲ್ಲ, ಅದ್ರಲ್ಲಿ ಇಡ್ಕೋ. ಆಂಟಿ, ಇದು ವ್ಯವಹಾರ ಮಾಡೋ ಜಾಗ. ಮನೋಜ್ ನನ್ ಏನು ಹೇಳಕ್ಕಾಗಲ್ಲ ಆಂಟಿ. ಅದು ನಿನಗ್ ಬಿಟ್ಟಿದ್ದು, ನಾನಿನ್ ಹೊರಡ್ಬೇಕು. ಪರ್ಚೇಸಿಂಗ್ ಎಲ್ಲ ಮುಗಿತಾ? ನನ್ ಬಂದ್ ಕೆಲ್ಸ ಆಯ್ತು. ರಾಜಾ, ಪ್ಯಾಕ್ ಆಗಿರೋ ಮಿಕ್ಸಿನ ಮೇಡಮ್ ಕಾರಲ್ಲಿ ಇಡೋ. ಸರಿ ಮೇಡಮ್, ನಾನೇನ್ ಬರ್ತೀನಿ. ಹಾ ರೋಹಿಣಿ, ಕಾಸು? ಅದು ಅವ್ರ ಕಾರ್ಡ್ ಮರ್ತೋಗ್ ಬಂದಿದಾರಂತೆ, ಆಮೇಲೆ ಅಕೌಂಟಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಕಳಿಸ್ಲಿಲ್ಲ ಅಂದ್ರೆ ಬೇಡ ಬಿಡು, ಮನೇಲಿ ಇದ್ದಾಳಲ್ಲ ಶ್ರುತಿ, ಬೈಕಮ್ಮ ಕಿತ್ಕೊಂಡ್ರಾಯ್ತು. ತಮ್ಮಯ್ಯ ಅಂತೀನಿ, ಮರ್ಯಾದೆ ಹೋಗುವಂತ ಕೆಲ್ಸ ದಯವಿಟ್ಟು ಮಾಡ್ಬಿಡಿ. ಇದೇನಿದು, ತಗೊಂಡಿರೋ ಐಟಮ್ ದುಡ್ಡು ಕೇಳಿದ್ರೆ ಮರ್ಯಾದೆ ಹೋಗೋ ಕೆಲ್ಸ ಅಂತಿದ್ಯಾ? ನಿಂದೋಳೆ, ಹೋಗ್ ಸುಮ್ನೆ ಹೋಗು. ಅಯ್ಯಮ್ಮ ದೇವ್ರೆ, ತುಂಬಾ ಸುಸ್ತಾಗ್ತಿದೆ, ತುಂಬಾ ಹೊಟ್ಟೆ ಹಸಿತದೆ. ನಮಗೋಸ್ಕರ ಈ ಮನೇಲಿ ಏನಾದ್ರು ಉಳಿಸ್ತಾರೋ ಇಲ್ವೋ? ಹಾಯ್, ಏನೋ ಇಟ್ಟಿರಂಗಿದೆ. ಓ ದೋಸೆ, ಸಕ್ಕರೆಗೆ ನನಗ್ ತಿಂಡಿ ಮಾಡಿಡೋಷ್ಟು ಒಳ್ಳೆ ಬುದ್ಧಿ ಇಲ್ವೇ? ಅಯ್ಯ, ಟೊಮೆಟೊ ಗೊಜ್ಜು. ಇದು ಮೀನನೇ ಮಾಡಿರ್ಬೇಕು. ಇನ್ನೊಂದು ಸರಿ ತಿಂದ್ಬಿಟ್ರೆ ಮಗಂದು 2 ವಾಟರ್ ಹೊಡೆದಂಗ ಆಗ್ಬಿಡ್ತದೆ. ಇದರ ಜೊತೆ ಒಂದು 90 ಇದ್ಬಿಟ್ಟಿದ್ರೆ ಮಗೊಂದು ಹಂಗ ಬಿಟ್ಕೊಳ್ಳೋದು, ಹಿಂಗೆ ನೆಕ್ಕ ಬಿಡುದು. ಮೀನಾ, ಎಲ್ಲಿದ್ಯಾ ಮೀನಾ? ವಾ ಮೀನಾ ಮೂವಿ, ಊರಿ ಅವರು ನಿಮ್ ಕೈ ರುಚಿನ ಹಿಂಗ್ ಕಂಡಿಡ್ಬಿಟ್ರು. ಮೀನಾ ಅಪ್ಪ, ಎಲ್ಲ ಹೋಗ್ಯಾ ನೀನು? ಏನೋ ಏನು ಇಬ್ರು ಡ್ರೀಮ್ ಸಾಂಗ್ ಹೋಗ್ ಬಂದ್ಬಿಟ್ರಾ? ಸೂರ್ಯ ಅವ್ರೆ, ಮೀನಾ ಮನೆ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಇರ್ಬೇಕಾದ್ರೆ ಮನೆ ಬಿಟ್ಟು ಆಚೆ ಹೋಗು ಅಂತ ಯಾಕೆ ಹೇಳಿದ್ ನೀವು? ಅವ್ರೆಷ್ಟು ಫೀಲ್ ಆದ್ರು ಗೊತ್ತಾ? ಆಕ್ಚುಲಿ ನಾನ್ ನಿಮಗೊಂದ್ ಟೆಸ್ಟ್ ಇಟ್ಟಿದ್ದೆ, ನೀವು ಮೀನಾ ಅವ್ರ ಕೈ ರುಚಿನ ಕಂಡು ಹಿಡಿತೀರೋ ಇಲ್ವೋ ಅಂತ. ಮೀನಂದ್ರು ಅಷ್ಟೇ, ನೀವ್ ಸ್ಮೆಲ್ ಎಲ್ಲ ಕಂಡು ಹಿಡಿತೀರಾ ಅಂತಂದ್ರು. ಹಾಗೆ ಆಗೋಯ್ತು ನೋಡಿ. ಇನ್ನೇನೋ ಕೂತ್ಕೊಂಡ್ ತಿನ್ನೋದಷ್ಟೇ ಅಲ್ವಾ? ನಾನ್ ಹೊರಡ್ತೀನಿ, ನೀವು ಮುಂದುವರ್ಸಿ. ಬಾಯ್. ಬನ್ನಿ ಕುತ್ಕೊಂಡ್ ತಿನ್ನಿ. ಈಗ ತಿನ್ನಿ. ಈಗ ಮನೆ ದಾರಿ ಗೊತ್ತಾಯ್ತಾ ನಿಂಗೆ? ಮನೆ ದಾರಿ ನಂಗೆ ಚೆನ್ನಾಗೇ ಗೊತ್ತಿತ್ತು. ಮತ್ ವಾಪಸ್ ಬರೋದಕ್ಕೆ ಇಷ್ಟ ತಡ ಮಾಡ್ದೆ? ಬೇಗ ಕರಿಬೇಕಾಗಿತ್ತಲ್ವಾ? ನಿನ್ನೆಷ್ಟಕ್ ನೀನ್ ಮನೆ ಬಿಟ್ಟು ಹೋದೆ ಅಲ್ವಾ? ನಾನಾಗಿ ಎಲ್ಲಿ ಹೋದೆ? ನೀವ್ ಹೋಗು ಅಂದಿದ್ದಕ್ಕೆ ನಾನು ಹೋಗಿದ್ದು. ಕೋಪದಲ್ಲಿ ಹೇಳ್ದೆ. ಆ ಕೋಪ ಕಮ್ಮಿ ಆಗ್ಲಿ ಅಂತಾನೆ ನಾನ್ ಹೋಗಿದ್ದು. ಅದೀಗ ಬಂದಿದ್ಯಾ? ನಿಮ್ ಕೋಪ ಕಮ್ಮಿ ಆಯ್ತು ಅಂತ. ಯಾರು ಹೇಳಿದ್ರು ಕೋಪ ಕಮ್ಮಿ ಆಗಿದೆ ಅಂತ? ಆಯ್ತು ಬಿಡಿ, ನಾನ್ ಹೋಗ್ತೀನಿ. ನನ್ನ ಮೀರಿ ನಿನ್ ತಂಗಿ ಮದ್ವೆ ಮಾಡ್ಬಿಟ್ಟೆ. ಅದು ನಾನ್ ಮಾಡಿದ ತಪ್ಪೆ, ಆದ್ರೆ ಎಲ್ಲ ಅವ್ರ ಇಷ್ಟಕ್ಕೆ ಆಗೋಯ್ತು. ಸರಿ ಬಿಡು, ಈಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ಈಗ ನೀನ್ ಬಂದೆ ಅಲ್ವಾ, ನನಗಷ್ಟೇ ಸಾಕು. ಎಲ್ರು ಚೆನ್ನಾಗಿದ್ರೆ ಸಂತೋಷನೇ. ಹೌದು, ನೀನ್ ತಿಂದ್ಯಾ? ತಿಂದೆ. ಸುಳ್ಳು ಹೇಳ್ಬೇಡ. ನಾನ್ ತಿಂದೆ, ನೀನ್ ಯಾವತ್ತೂ ತಿಂದಿದ್ಯಾ? ನಾನೇ ನೀವ್ ಬರ್ಲಿ ಅಂತ ಕಾಯ್ಕೊಂಡ್ ಕೂತಿರ್ಲಿಲ್ಲ, ನಂಗ್ ಬೇರೆ ಕೆಲ್ಸ ಆಯ್ತು, ತಿಂದೆ. ಸೂರ್ಯ ಅವ್ರೆ, ಮೀನಾ ಮರಿ ಇನ್ನೂ ತಿಂದಿಲ್ಲ. ನಾನ್ ಬಲ್ವಂತ ಮಾಡ್ದೆ, ಅಂದ್ಮೇಲೂ ನೀವ್ ಬಂದ್ಮೇಲೆ ತಿಂತೀನಿ ಅಂತ ಹೇಳಿದ್ರು. ಅವ್ರಿಗೆ ತಿನ್ನೋದಕ್ಕೆ ಹೇಳಿ. ಓಕೆ ಓಕೆ ಓಕೆ, ನಿಮ್ ರೊಮ್ಯಾನ್ಸ್ ನ ಕಂಟಿನ್ಯೂ ಮಾಡಿ. ನೋಡಿಲ್ಲ, ನೀವು ನನ್ನನ್ನ ನೋವಾಗಿ ನೋಡ್ತಾ ಅಲ್ವಾ? ನೀನ್ ಯಾಕೆ ಬಂದೆ ಅಂತ ನನ್ಗೆ ಗೊತ್ತಾಯ್ತು. ಯಾಕೆ? 2 ನಕ್ಷತ್ರಗಳು ಮಂಜುಳಾ ತರ ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು ನನ್ನ ಜೀವ ನೀನು, ಈಗ ಅನ್ಸಿದೆ. ಹಂಗಾಗಿ ನಾನು ನೋಡಕ್ ಓಡೋಡ್ ಬಂದೆ. ಹಂಗೇನಿಲ್ಲ, ಗಾಡಿನಲ್ಲಿ ಬಂದೆ, ಹಂಗೆ ನಿಮ್ಮನ್ ನೋಡ್ಲೇಬೇಕನ್ನೋ ಕಾರಣ ಏನಲ್ಲ. ಮತ್ತೆ ಯಾಕೋ? ಯಾಕೆ ಅಂದ್ರೆ ಮಾವಂಗೆ ನನ್ ಕೈ ರುಚಿ ಅಭ್ಯಾಸ ಆಗೋಗಿದೆ. ನಾನಿದ್ರೆ ಅವ್ರಿಗೆ ಸರಿಯಾದ ಟೈಮ್ಗೆ ಊಟ ಕೊಟ್ಟು ಮಾತ್ರೆ ಕೊಡ್ತೀನಿ, ಅದಕ್ಕೆ ಬಂದೆ. ಓಹೋ, ಹಂಗಾರೆ ಇವರೇ ನಾಟ್ ಕಮ್ ಫಾರ್ ಮೀ. ಈ ಮೂರ್ತಿ ನೋಡೋದಕ್ಕೆ ಅಲ್ಲಿಂದ ಓಡೋಡ್ ಬೇರೆ ಬರ್ತಾರಾ? ಇವ್ರ ನಾಟ್ ಕಮ್ ಫಾರ್ ಸಿ ಮೀ. ಯಾಕೆ ನೋಡಿದ್ರಿ? ನನಗೆ ಹೇಳ್ದ ಕಳೆದ ನಿನ್ ತಂಗಿ ಮದುವೆ ಮಾಡಿಸ್ಬಿಟ್ಟಿಲ್ಲ, ಅದಕ್ಕೆ ಆ ಮಗ ಕರ್ಕೊಂಡ್ ಬಂದ್ರೆ. ಶೋಷಿತ ವರ್ಗಕ್ಕೆ ಅಘೋಷಿತವಾಗಿ ಸೇರ್ಕೊಂಡೆ ಅನ್ನೋ ಪ್ಯಾನೆಗಳು, ಜೊತೆಗೆ ಮನೆ ಬೇರೆ ಬಿಟ್ಟೋದೆ. ಹೋಗು ಅಂತ ಹೇಳಿದ್ದು. ನಾನು ಹೋಗೋದ್ರೆ ನೀನ್ ಹೋಗ್ಬಿಟ್ಯಾ? ಅಲ್ಲ, ನಾನು ಹೋದ್ರೆ ನೀವು ಬಂದ್ ಕರ್ಕೊಂಡ್ ಬರೋದಲ್ವಾ? ನಾನು ಹೋಗೋದ್ರೆ ಹೋಗ್ಬಿಟ್ಯಾ? ಕರ್ಕೊಂಡ್ ಬರಕ್ಕಾಗಲ್ವಾ? ನಾನ್ ಕರೀತಾರೆ ನಿನ್ ಪರದೇ ಅಲ್ವಾ? ಯಾಕಯ್ಯೋ
ಹೊಡಿದ್ಯಾ ಅಯ್ಯಪ್ಪ ನಿಜನು ಒತ್ತನೆ ಅಯ್ಯೋ ಅಯ್ಯೋ ಮೆತ್ತಿಗೆ 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 ಒಂದೇ ಕಡೆ ಹೊಡಿಬೇಡ ಅವತ್ತೇ ನೆಲಕ್ಕೆ ನೋಡಿಯಾ ಅಯ್ಯೋ ಹಂಗ ಹೊಡಿಬೇಡ ನಿನ್ ಸಮೇತ ಇನ್ನು ಮುಂದೆ ಅದ್ರ ನಂತರ ಯಾವ ಮಿಷನ್ ಮುಚ್ಚಿಡ್ಬಿಡ್ವೆ ಮುಚ್ಚಿಡಬಾರ್ದು ಅಂತ ಹೇಳಿದ್ನ ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಒಂದ್ ವೇಳೆ ಮುಚ್ಚಿಟ್ರು ನೀವ್ ಈ ರೀತಿ ಎಲ್ಲ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಾರ್ದು. ಹೇಳಿದ್ರೆ ಹೇಳ್ಬಾರ್ದು ಅಷ್ಟೇ. ಏನ್ ವಯಸ್ಸು ಮಾಡ್ತೀಯ? ಹೇಳಿದ್ರೆ ಏನ್ ಮಾಡ್ತೀಯ? ಏನಂತ ಏನ್ ಮಾಡ್ತೀನಿ ಏನ್ ಮಾಡ್ತೀಯ? ಕಾಮೆಂಟ್ರಿ ಬೋರ್ ಬರುತ್ತಲ್ಲ ಹಂಗ್ ಬಂದ್ಬಿಡತ್ ನೋಡ್ತಾರೆ ಇವಾಗ ನನ್ಗೆ. ಅಷ್ಟೊಂದು ಹೊಡ್ದ ನಿನಗೆ ನಿನಗೆ ಎಲ್ಲದಕ್ಕೂ ಬಡ್ಡಿ ಸಮೇತ ಕೊಡ್ತೀನಿ. ಕನಕ ಮನೆಗೆ ಹೋಗಿದ್ದಿಲ್ಲ, ಹೇಗಿದ್ದಲ್ಲ ಅವಳು? ಮಾತಲ್ಲಿ ಹೇಳೋದಕ್ಕಾಗಲ್ಲ ರೀ, ಕಣ್ಣಲ್ಲಿ ನೋಡ್ ಖುಷಿ ಪಡ್ಬೇಕು. ನಾನು ಮಂಜುನ್ ಜೊತೆ ಅವ್ನ್ ಕೆಲ್ಸದ ವಿಷಯದ ಬಗ್ಗೆನೆ ಮಾತಾಡ್ತಿದ್ದೆ. ಅದನ್ನ ಅರುಣ್ ಅವ್ರು ಕೇಳಿಸ್ಕೊಂಡ್ರು. ಅವ್ರಿಗೆ ಗೊತ್ತಿರೋ ಒಬ್ಬ ಫೈನಾನ್ಷಿಯರ್ ಹತ್ರ ಮಂಜುನ ಕೆಲ್ಸಕ್ಕೆ ಕಳ್ಸೋ ಏರ್ಪಾಟ್ ಮಾಡಿದ್ದಾರೆ. ಅಲ್ಲಿದ್ರೆ ಅವನು ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ. ನಮ್ಮ ಅಮ್ಮಂಗಂತೂ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾರೆ ಗೊತ್ತಾ. ತಾಯಿಗೆ ಆ ಸಂತೋಷ ಮೊದಲನೇ ಸರಿ ಸಿಕ್ಕಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.